ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಹೇಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ವೀಡಿಯೋ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿದೆ, ಕ್ಷಮಿಸಿ. ಮತ್ತು ಇವತ್ತು ನಾನು ಸಿಂಪಲ್ಲಾಗಿ ಹಿಂಗಪ್ಪ ಈರುಳ್ಳಿ ಟೊಮೊಟೊ ಥರ ಎಲ್ಲ ಏನೂ ಹಾಕೋದೇ ಬೇಡ, ಸಿಂಪಲ್ಲಾಗಿ ಎಷ್ಟು ಬೇಗ ಚಿತ್ರಾನ್ನ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನಿಲ್ಲಿ ಫಸ್ಟು ಸ್ಟವ್ನ ಹಚ್ಚಿಬಿಟ್ಟು ನೀರನ್ನು ಇಟ್ಟಿದ್ದೀನಿ, ಒಂದು ಗ್ಲಾಸಷ್ಟು. ನಾನು ಹಂಗೆ ಡೈರೆಕ್ಟ್ ಮಾಡ್ಕೊಳ್ಳಲ್ಲ. ಮತ್ತು ಇಲ್ಲಿ ಸಣ್ಣಕ್ಕೆ ತೊಗೊಂಡಿದ್ದೀನಿ. ಈ ಸಣ್ಣಕ್ಕಿನ ಒಂದು 2-3 ಸರಿ ತೊಳ್ಕೊಂಬಿಟ್ಟು ಬಂದುಬಿಡೋಣ. ಎಷ್ಟು ನಾವು ತೊಳಿತೀವೋ ಅಷ್ಟು ಕಲರು ವೈಟಾಗಿ ರೈಸ್ ಆಗುತ್ತೆ. ಅದಕ್ಕೋಸ್ಕರ ಅಕ್ಕಿನ ನಾನು ನೀಟಾಗಿ ತೊಳ್ಕೊಂಡು ಬಂದುಬಿಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ನಾನು ಚಿತ್ರಾನ್ನ ಹೇಗೆ ರೆಡಿ ಮಾಡೋದು ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡ್ತಿರ್ತಾರಲ್ಲ, ದೇವಸ್ಥಾನದಲ್ಲಿ ಒಂದೊಂದು ಸರಿ ನಮಗೆ ಪ್ರಸಾದ ಥರ ಎಲ್ಲ ಕೊಡ್ತಿರ್ತಾರೆ, ನೋಡ್ತಿರಲ್ವಾ? ಆ ಥರ ಚಿತ್ರಾನ್ನ ನನಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಚಿತ್ರಾನ್ನ ಲವರ್ಸ್ ಇರ್ತಾರೆ, ನಮ್ಮ ಥರ ಚಿತ್ರಾನ್ನ ಅಂದರೆ ನನಗೆ ಸಖತ್ ಇಷ್ಟ ನಿಜವಾಗ್ಲೂ. ನಂತರ ಚಿತ್ರಾನ್ನ ಲವರ್ ಇರ್ತಾರಲ್ಲ, ಅವ್ರಿಗೆ ಹೆಂಗೆ ಅಂದರೆ ಈರುಳ್ಳಿ ಒಂದೊಂದು ಟೈಮು ಈರುಳ್ಳಿ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲೆಲ್ಲ ನಿಜವಾಗ್ಲೂ ಚಿತ್ರಾನ್ನ ಮಾಡೋಕ್ಕಂತೂ ಕಷ್ಟನೇ. ಯಾಕೆಂದರೆ ಈರುಳ್ಳಿ ಎಲ್ಲನೂ ಅವಾಗ ನಿಜವಾಗ್ಲೂ 100-200 ಕೆಲ ಹೊಟ್ಟೋಗಿರುತ್ತಲ್ಲ, ಅವಾಗ ಒಂದೊಂದು ಹಾಕಿ ಹೆಂಗೆ ಚಿತ್ರಾನ್ನ ಮಾಡೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಈ ಥರ ಚಿತ್ರಾನ್ನ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. ಅದಕ್ಕೆ ಒಂದೊಂದನ್ನು ಈರುಳ್ಳಿ ಹಾಕಿ ಮಾಡೋದಕ್ಕಿಂತ ಈ ಥರ ಸಿಂಪಲಾಗಿ ಈರುಳ್ಳಿ ಹಾಕ್ತೇನೆ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಹಿಂಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಹೇಗಪ್ಪ ಈಸಿಯಾಗಿ ಪಟಾಪಟ್ ಅನ್ನ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ, ಅನ್ನದೊಂದೇ ಲೇಟ್ ಆಗೋದು. ಅನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಪಟ್ ಅಂತ ಆಗುತ್ತೆ ಅಂದರೆ ನಿಜವಾಗ್ಲೂ ನನಗಂತೂ ಇದನ್ನು ಮಾಡೋದು ಈಸಿ. ಈರುಳ್ಳಿ ಎಲ್ಲ ಹಚ್ಚಿಬಿಟ್ಟು ಮಾಡಿ ಅದನ್ನೆಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಹಂಗಲ್ಲ, ಅವಲಕ್ಕಿಗಿನ್ನ ಫಾಸ್ಟಾಗಿ ಆಗಿಬಿಡುತ್ತೆ. ಈ ಚಿತ್ರಾನ್ನ ಸಖತ್ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಕೂಡ ನಿಜವಾಗ್ಲೂ ಮಾಡ್ಕೊಂಡು ತಿಂತೀರಾ, ಅಷ್ಟು ಈಸಿಯಾಗಿರುತ್ತೆ. ದೇವಸ್ಥಾನದಲ್ಲೆಲ್ಲ ಕೊಟ್ಟಾಗ ವಾವ್ ಎಷ್ಟು ಚೆನ್ನಾಗಿದೆ ಗುರು, ಇದು ಈರುಳ್ಳಿ ಹಾಕಿಲ್ಲ, ಏನು ಹಾಕಿಲ್ಲ, ಹಿಂಗಿದು ಇದು ಹಿಂಗೆ ಮಾಡ್ತಾರೆ ಅಂತಂದು ನಿಜವಾಗ್ಲೂ ಅದೊಂದು ಥರ ಟೇಸ್ಟೇ ಇರುತ್ತೆ ಈ ಚಿತ್ರಾನ್ನದ್ದು. ನನಗಂತೂ ಸಖತ್ ಇಷ್ಟ. ನನಗೇನಾದರೂ ಇವಾಗ ಮನೇಲಿ ಏನಾದರೂ ಇವಾಗ ಊಟ ಎಲ್ಲಾದರೂ ತಿಂದಿದ್ರು ನನಗೇನಾದರೂ ಬೇರೆ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ ನಿಜವಾಗ್ಲೂ ಇಷ್ಟ ಆಗೋದೇ ಚಿತ್ರಾನ್ನ. ನಾನು ಹೋಟೆಲ್ಗೆ ಹೋದ್ರೂ ನಮ್ಮ ಮನೇಲಿ ಕೇಳ್ತಿರ್ತಾರೆ, ಹೋಟ್ಲಿಗೆ ಬಂದವಳು ನೀನು ಚಿತ್ರಾನ್ನ ಕೇಳ್ತಿಲ್ಲ ಅಂತ. ನಿಜವಾಗ್ಲೂ ನನಗೆ ಅನ್ನ ರೈಸ್ ಐಟಮ್ ಏನಾದರೂ ಆಗಲಿ, ಚಿತ್ರಾನ್ನ ರೈಸ್ ಐಟಮಲ್ಲಿ ಚಿತ್ರಾನ್ನ ಇಷ್ಟ ಆಗುತ್ತೆ. ಹಾಗೆ ಹೋಟ್ಲಿಗೆ ಎಲ್ಲೇ ಹೋದ್ರು ನಾನು ರೈಸ್ ಐಟಮ್ ಇಷ್ಟ ಆಗೋದು, ಬೇರೆ ಐಟಮ್ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಹಾಗಾಗಿ ಇವಾಗ ಚಿತ್ರಾನ್ನ ಹೆಂಗಪ್ಪ ಸಿಂಪಲಾಗಿ ಚಿತ್ರಾನ್ನ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನೀರು ಕುದೀತಾ ಇದೆ, ಇದಕ್ಕೆ ಅಕ್ಕಿನ ಇದನ್ನು ತೊಳ್ಕೊಂಡು ಬಂದುಬಿಟ್ಟು ಇದಕ್ಕೆ ಇಕ್ಬಿಡೋಣ, ಅನ್ನನೂ ರೆಡಿ ಆಗುತ್ತೆ. ಈಗ ಅನ್ನಕ್ಕೆ ನೋಡಿ ಅಕ್ಕಿನ ತೊಳೆದ್ಬಿಟ್ಟು ನಾನು ತೊಗೊಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಕುಕ್ಕರಿಂದ ಟ್ಯಾಪನ್ನು ಮುಚ್ಚಿಬಿಟ್ಟು ಕೂಗಿಸ್ಕೊಂಡ್ಬಿಡೋಣ. ಹಿಂಗೆ ಇಟ್ಟಿರೋದ್ರಿಂದ 3 ಸರಿ ಕೂಗಿಸ್ಕೋಬೇಕು. ನೀವು ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಅನ್ನ ಮಾಡಿದ್ರೆ 1 ವಿಷಲ್ಲು ಇಲ್ಲ 2 ವಿಷಲ್ಗೆ 2 ವಿಷಲ್ಲು ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಬೆಂದೋಗ್ಬಿಡುತ್ತೆ ಅನ್ನ. ಇದು ರೈಸ್ ಆಗಿರೋದ್ರಿಂದ ನಾನಿಲ್ಲಿ 3 ವಿಷಲ್ನ ಕೂಗಿಸ್ಕೊತಿದ್ದೀನಿ. 3 ವಿಷಲ್ಲು ಏನು ಕೂಗಿಸ್ಕೊತಿದ್ದೀನಿ ಅಂದರೆ ನಾನು ಬಟ್ಲಲ್ಲಿ ಇಟ್ಟಿದ್ದೀನಿ, ಅದರೊಳಗಡೆ ನೀರು ಹಾಕ್ಬಿಟ್ಟು ಬಟ್ಲಲ್ಲಿ ಇಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು 3 ವಿಷಲ್ನ ಕೂಗಿಸ್ಕೊತಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಅನ್ನ ಆಗುತ್ತೆ, ಉದುರುದ್ರಾಗಿ. ನೀವು ಬೇಕಾದರೆ ಉದುರುದ್ರಾಗಿ ಅನ್ನ ಆಗ್ತಿಲ್ಲ ಅಂತ ಅಂದರೆ ನೀವು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ, ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಸೇರಿಸ್ಕೋಬೋದು. ಪರ್ಫೆಕ್ಟಾಗಿ ಉದುರಾಗಿ ಅನ್ನ ಆಗುತ್ತೆ. ಯಾವುದೇ ಅನ್ನ ಆಗಲಿ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕಿದ್ರೆ ನೀಟಾಗಿ ಅನ್ನ ಅಗಳಾಗಿ ಆಗುತ್ತೆ. ಚಿತ್ರಾನ್ನಕ್ಕೆ ಮತ್ತು ಪುಳಿಯೋಗರೆಗೆ, ಟೊಮೊಟೊ ರೈಸ್ಗೆ ಯಾವುದೇ ಮಾಡಿದ್ರು ರೈಸ್ ಐಟಮ್ ಮಾಡುವಾಗ ಉದ್ರುದ್ರಾಗಿ ಅನ್ನ ಬೇಕು ಅಂದರೆ 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ ಸೂಪರಾಗಿ ಅನ್ನ ಆಗುತ್ತೆ. ಈಗ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ತೋರಿಸ್ತೇನೆ ನಾನು. ಚಿತ್ರಾನ್ನ ಗೊಜ್ಜಿಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿಬಿಡೋಣ. ನಾನಿಲ್ಲಿ ಒಂದು 8-10 ಇದೆ ಮೆಣಸಿನ್ಕಾಯಿ, ನಾನು ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕನಂತೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ, ಅಂದರೆ ಎಷ್ಟು ಖಾರ ಹಾಕ್ತೀರಾ ನೀವು ಅನ್ನೋದ್ರ ಮೇಲೆ ನೋಡ್ಬಿಟ್ಟು ನೀವು ಮೆಣಸಿನ್ಕಾಯಿ ತೊಗೊಳ್ಳಿ. ಇಲ್ಲಿ 1 ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಇಟ್ಟಿದ್ದೀನಿ, ಕಾಣಿಸ್ತಿದೆ ಅನಿಸುತ್ತೆ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು 3-4 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಇದನ್ನು ತೇಲಿಸ್ಬಿಡ್ಬೇಕು, ತೇಲಿಸಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಅದನ್ನು. ಮತ್ತು ಇಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಏನಪ್ಪ ಅಂದರೆ ಜೀರಿಗೆ ಮತ್ತು ಮೆಂತ್ಯ ಪುಡಿ. ಚಿತ್ರಾನ್ನಕ್ಕೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ನಾನು ಇದನ್ನು ಮಾಡಿ ಎತ್ತಿಟ್ಕೊಂಡಿದ್ದೆ. ಜೀರಿಗೆ ಮತ್ತು ಮೆಂತ್ಯ ಪುಡಿ ಇದು ಚಿತ್ರಾನ್ನಕ್ಕೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ. ಜೀರಿಗೆ ಪುಡಿ ಹಾಕೋದ್ರಿಂದ ಜೀರಿಗೆ ಹಾಕೋದ್ರೂ ನಡೆಯುತ್ತೆ, ಹಾಕ್ತಾ ಇದ್ರೂ ನಡೆಯುತ್ತೆ. ನಾನು ಆದರೆ ಅದರಲ್ಲೆಲ್ಲ ಏನು ಈರುಳ್ಳಿ ಅದೆಲ್ಲ ಏನು ನಾವು ಹಾಕ್ತಾ ಇಲ್ವಲ್ಲ, ಅನ್ನದಲ್ಲಿ ಒಂಥರ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಮೆಂತ್ಯ ಪುಡಿ, ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕಡಲೆಬೀಜ, ಎಣ್ಣೆ ಮತ್ತು ನಿಂಬೆಹಣ್ಣು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು, ಹಾಗೆ ಅರಿಶಿನ ಸೇರಿಸ್ಕೋಬೇಕು. ಹಾಗೆ ವೀಡಿಯೋ ಮಾಡ್ತಾನೆ ನಾನು ಹೇಳ್ತೀನಿ. ಈಗ ನೋಡಿ, ಬಾಣಲೆ ಇಟ್ಕೊಂಡ್ಬಿಟ್ಟು ನಾನು ಸ್ಟವ್ನ ಹಚ್ಚಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಬಿಡೋಣ. ಫಸ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಕಡಲೆಬೀಜ ತೇಲ್ಸೋದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ. ಸಪ್ರೇಟ್ ತೇಲ್ಸೋ ಹೋಗಿದ್ರೆ ನೀವು ಎಣ್ಣೆ ಇಷ್ಟು ಹಾಕಿದ್ರೆ ಸಾಕು ಒಗ್ಗರಣೆಗೆ. ಕಡಲೆಬೀಜ ತೇಲ್ಸೋದ್ರಿಂದ ಇನ್ನೊಂದು ಸ್ವಲ್ಪ
ನೋಡಿ ಎಣ್ಣೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪನ, ಯಾಕಂದರೆ ಕಡಲೆ ಬೀಜ ತೇಲಿಸ್ಬೇಕಲ್ಲ, ಕಡಲೆ ಬೀಜ ಮುಳುಗಬೇಕು, ಅದಕ್ಕೋಸ್ಕರ ಎಣ್ಣೆ ಇನ್ನೊಂದು ಸ್ವಲ್ಪ ನಾನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲೆ ಆಮೇಲೆ ಹಾಕ್ಬಿಡೋಣ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರಿಗೂ, ನನಗೂ ಹೆಲ್ಪ್ ಆಗುತ್ತೆ. ವೀಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ. ಈಗ ಎಣ್ಣೆನೂ ಸ್ವಲ್ಪ ಕಾದಿದೆ, ಕಡಲೆ ಬೀಜ ಕಡಲೆ ಬೀಜ ನೋಡಿ ಈ ಥರ ಫ್ರೈ ಮಾಡಿದ್ರೆ ಒಳ್ಳೆ ರುಚಿ ಕೊಡುತ್ತೆ, ಆಗಿ ಆಗಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಎತ್ತಿಟ್ಕೋಬೇಕು. ಈಗ ನಾವು ಅದರಲ್ಲೂ ಎಲ್ಲ ಒಗ್ಗರಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಅನ್ನ ಹಾಕ್ತೀವಲ್ಲ, ಒಗ್ಗರಣೆ ಹಾಕ್ದಾಗ ಏನೂ ಆಗಲ್ಲ, ಅನ್ನ ಹಾಕಿದಾಗ ಏನು ಮಾಡುತ್ತೆ ಮೆತ್ತಗೆ ಆಗಿಬಿಡುತ್ತೆ ಕಡಲೆ ಬೀಜ ಎಲ್ಲ, ಆವಾಗ ತಿನ್ನೋಕ್ಕೆಲ್ಲ ಒಂಥರ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಹಿಂಗೆ ಫ್ರೈ ಮಾಡ್ಕೊಂಬಿಟ್ಟು ನೋಡಿ, ಈಗ ಎರಡಾಗಿದೆ ಕಡಲೆ ಬೀಜ, ನಾವು ಎಲ್ಲ ಓಪನ್ ಆಗಿದೆಯಲ್ಲ ಆ ಥರ ಫ್ರೈ ಆಯಿತು ಅಂದರೆ ಸ್ಟವ್ನ ಕಡಿಮೆ ಮಾಡ್ಕೋಬೇಕು ನಾವು. ಈಗ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ಬೇರೆನ ಹಾಕ್ಕೊಂಬಿಡೋಣ, ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಕಡಲೆ ಬೀಜ ಒಳ್ಳೆ ತಿನ್ನಬೇಕಾದ್ರೆ ಅನ್ನದ ಜೊತೆ ಹಾಕೊಂಡು ತಿಂದರೆ ಒಳ್ಳೆ ರುಚಿ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಕಡಲೆ ಬೀಜ ತೇಲಿಸ್ಬಿಟ್ಟು ಆಮೇಲೆ ನಾನು ಒಗ್ಗರಣೆ ಹಾಕ್ತೀನಿ. ನಾವೀಗ ಎಣ್ಣೆ ಇದು ಕಾದಿದೆ ಅಲ್ವಾ, ಇದಕ್ಕೆ ಇವಾಗ ನಾವು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡೋಣ. ಇದನ್ನು ಹಾಕೊಂಡಾಗ ಕರ್ಬೇವಿನ ಸೊಪ್ಪನ್ನ ನೀವು ಸೇರಿಸ್ಕೋಬೋದು. ನನಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಸಿಗೋಲ್ಲ, ಯಾಕೆಂದರೆ ಕೋತಿಗಳೆಲ್ಲನೂ ಇಲ್ಲಿ ಗಿಡ ಹತ್ಬಿಟ್ಟು ಆಟ ಆಡ್ತವೆ ನಮ್ಮ ಮನೆ ಹತ್ರ, ಅದಕ್ಕೆ ಕಿತ್ಕೊಳ್ಳೋಕ್ಕಾಗಲ್ಲ. ಹೊಲ ಹತ್ರ ತೊಗೊಂಬರೋದಕ್ಕೆ ಹೊಲ ಹತ್ರ ಕುಂಬಳು ಗಿಡ ಎಲ್ಲ ಮುಚ್ಚಾಕೊಂಡ್ಬಿಟ್ಟಿದೆ, ನಿಮಗೆ ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ, ಅದಕ್ಕೋಸ್ಕರ ಅಲ್ಲೂ ತರೋಕ್ಕಾಗ್ತಾಯಿಲ್ಲ. ಈಗ ಬೆಳ್ಳುಳ್ಳಿ ಇದೆಯಲ್ಲ ಜಜ್ಜಿರೋದು, ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ. ಸಾಸಿವೆ ಸಿಡಿತಾ ಇದೆಯಲ್ಲ ಅವಾಗ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ, ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಒಳ್ಳೆ ಸ್ಮೆಲ್ ಬರುತ್ತೆ ಚಿತ್ರಾನ್ನದಲ್ಲಿ. ದೇವಸ್ಥಾನದಲ್ಲಿ ಕೊಡೋದ್ರಲ್ಲಿ ಬೆಳ್ಳುಳ್ಳಿ ಹಾಕಿರಲ್ಲ, ಆಲ್ಮೋಸ್ಟ್ ಹಾಕಲ್ಲ ಅವ್ರು, ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಹಸಿಮೆಣ್ಸಿನ್ಕಾಯಿ ಇದೆಯಲ್ವಾ, ಹಸಿಮೆಣ್ಸಿನ್ಕಾಯಿಗೆ ಮೊದಲು ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಬಿಡೋಣ. ಕಡಲೆಬೇಳೆ ಉದ್ದಿನಬೇಳೆ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಳ್ಳೆ ರುಚಿ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡು. ಕಡಲೆಬೇಳೆನೂ ಆಗಿದೆ, ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಬ್ರೌನ್ ಬಂದಮೇಲೆ ನಾವು ಕಡಲೆ ಬೀಜ ತೆಲ್ಸೋಕ್ಕೆ ಅಂತ ಎಣ್ಣೆ ಹಾಕಿದ್ವಲ್ವಾ, ಅದನ್ನು ನಾವು ಸ್ವಲ್ಪ ತೆಗೆದಿಟ್ಕೋಬೋದು ಎಣ್ಣೆನ, ಯಾಕೆಂದರೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಕಡಲೆಬೇಳೆ ಎಲ್ಲ ಬೆಂದಿದೆ ಈಗ, ಅಂದರೆ ಫ್ರೈ ಆಗಿದೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋಣ. ಅದ್ರದ್ದು ಒಗ್ಗರಣೆ ಎಲ್ಲ ಸ್ಮೆಲ್ಲು ಒಂದು ರೇಂಜಿಗೆ ಬಂದುಬಿಡುತ್ತೆ, ಸಖತ್ ಇಷ್ಟ ಆಗೋಗುತ್ತೆ ಇದ್ರದ್ದು ಸ್ಮೆಲ್ಲು. ಹಸಿ ವಾಸನೆ ಹೋಗೋವರೆಗೂ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊತ ನಿಂಬೆಹಣ್ಣು ಇದೆಯಲ್ವಾ, ನಿಂಬೆಹಣ್ಣನ್ನು ಹಿಂಡಿಬಿಡೋಣ. ನಿಂಬೆಹಣ್ಣು ಹಿಂಡಿದ್ರೆ ಒಳ್ಳೆ ರುಚಿ ಸಿಗುತ್ತೆ. ಇದಕ್ಕೆ ಹುಣಸೆ ಹುಳಿ ಎಲ್ಲ ಏನು ಹಾಕಲ್ಲ, ನಿಂಬೆಹಣ್ಣನ್ನು ಒಂದು ಹಿಂಡಿಗೆ ಸಾಕು. ಇದಾಗಿದೆಯಲ್ಲ, ಇದಕ್ಕೆ ನಾವು ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಹಾಕಿ, ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಆಯಿತು. ಇದಕ್ಕೇನಪ್ಪ ಅಂದರೆ ಕೊನೆಯದಾಗಿ ನಾವಿಲ್ಲಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಜೀರಿಗೆ ಪುಡಿನ, ಇದನ್ನು ಸೇರಿಸ್ಕೊಂಡ್ಬಿಡೋಣ. ಮೆಂತ್ಯ ಮತ್ತು ಜೀರಿಗೆ ಪುಡಿ ಸೇರಿಸ್ಕೊಂಡ್ರೆ ಹಾಗೆ ಆಡಿಸ್ತಾ ಇದ್ರೆ, ಸಣ್ಣ ಉರಿ ಇಡಬೇಕು, ಹಾಗೆ ಆಡಿಸ್ತಾ ಇರಬೇಕು. ಅರಿಶಿನ ಮತ್ತು ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಬಿಡೋಣ. ಅರಿಶಿನ ಸೇರಿಸಿದ್ದೀನಿ ನಾನೀಗ. ನೀವು ಅನ್ನಕ್ಕೆ ಉಪ್ಪು ಹಾಕಿದರೆ, ನೀವು ಈ ಥರ ಗೊಜ್ಜು ಮಾಡಬೇಕಾದ್ರೆ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅನ್ನಕ್ಕೆ ಉಪ್ಪು ಹಾಕಿ ನಾವು ಅನ್ನ ಮಾಡಲ್ವಲ್ಲ, ಅದಕ್ಕೋಸ್ಕರ ನಾನು ಉಪ್ಪನ್ನು ಗೊಜ್ಜಿಗೆ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ನೋಡಿ. ನೀವು ಅನ್ನಕ್ಕೆ ಹಾಕಿದ್ದೀರಾ ಅಂದರೆ ನೋಡಿಕೊಂಡು ರುಚಿ ನೋಡಿಬಿಟ್ಟು ಹಾಕಿ ಒಂದ್ಸರಿ. ಅನ್ನ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಅನ್ನಕ್ಕೆ ಉಪ್ಪು ಹಾಕ್ತಾ ಇರೋ ಕಾರಣ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ ಗೊಜ್ಜು ಇಷ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಅನ್ನನ ಫೈನಲ್ಲಾಗಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಅನ್ನನೂ ಕೂಡ ರೆಡಿಯಾಗಿದೆ. ಈಗ ನೋಡಿ ಬಟ್ಲಲ್ಲಿ ಮಾಡಿರೋದ್ರಿಂದ ಅನ್ನ ಎಷ್ಟು ಉಡಿ ಉಡಿಯಾಗಿದೆ, ಚೆನ್ನಾಗಾಗಿದೆ. ಕ್ಯಾಮ್ರಾಗೆ ಹೊಗೆ ಬರ್ತಾ ಇರೋದ್ರಿಂದ ಕ್ಲಿಯರ್ ಕಾಣಿಸ್ತಿಲ್ಲ. ನೋಡಿ ನಾನೇನು ಆಯಿಲ್ ಏನು ಹಾಕಿಲ್ವಲ್ಲ, ಆದರೂ ಅಷ್ಟು ನೀಟಾಗಿ ಬಂದಿದೆ. ಸ್ವಲ್ಪ ಅನ್ನ ಹೀಗೆ ಓಪನ್ ಮಾಡಿಬಿಟ್ರೆ ಆಡ್ಕೊಳ್ಳಿ. ನಾನು ಈಗ ಜಸ್ಟ್ ಓಪನ್ ಮಾಡಿದೆ ತೋರ್ಸೋಕ್ಕೆ ಅಂತ.
ಈಗ ಹಿಂಗೆ ಒಂದು 2 ನಿಮಿಷ ಬಿಟ್ಟರೆ ಅನ್ನ ಸ್ವಲ್ಪ ಹಾರ್ಕೊಂಡ್ಬಿಡುತ್ತೆ. ಆಗ ನಾವು ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ಅದು ಅನ್ನ ಬ್ರೇಕ್ ಆಗೋಲ್ಲ. ಇಲ್ಲಾಂದರೆ ಕಟ್ ಆಗಿಬಿಟ್ಟು ಪುಡಿ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಟರೆ ಹಾರ್ಕೊಂಡು ನೀಟಾಗಿ ಅನ್ನ ಆಗುತ್ತಲ್ಲ, ಆವಾಗ ಅದಕ್ಕೆ ಈಗ ಇದಕ್ಕೆ ಅನ್ನನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅನ್ನನ ಹಾಕ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲದೂ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಕಲಸಿದ ಮೇಲೆ ಒಂದು ಸರಿ ನೋಡಿಕೊಂಡ್ರೆ, ಉಪ್ಪು ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಕೊಂಡ್ರೆ ಈಸಿ ಆಗುತ್ತೆ. ಯಾಕೆಂದರೆ ಅನ್ನ ಹಾಕಿದ ಮೇಲೆ ಕಲಸೋದಕ್ಕೆ ಸ್ವಲ್ಪ ಇದಾಗುತ್ತೆ. ಹಂಗೆ ನೋಡಿಕೊಂಡು ಕಲಿಸ್ಕೋಬೇಕು. ಒಳ್ಳೆ ರುಚಿಯಾಗಿರುತ್ತೆ ನಿಜವಾಗ್ಲೂ. ನೀವು ಇನ್ನೊಂದು ಸರಿ ಮಾಡಬೇಕು. ನೀವು ಫ್ರೀಯಾಗಿ ಏನಾದರೂ ಬ್ಯುಸಿ ಇದ್ದಾಗ, ಅಡುಗೆ ಮಾಡೋಕ್ಕಾಗದೇ ಇದ್ದಾಗ ನಿಜವಾಗ್ಲೂ ಈ ಥರ ಮಾಡ್ಕೊತೀರಾ. ಒಳ್ಳೆ ಟೇಸ್ಟಿಯಾಗಿ ಬಂದಿತ್ತು, ರುಚಿಯಾಗಿತ್ತು. ನಿಮ್ಗೆ ವಿಡಿಯೋ ನೋಡಿ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ರೆಸಿಪಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.